ನೀವು ಕೂಡ ಫೈನಾನ್ಸ್ ವಿಡಿಯೋಸ್ಗಳನ್ನ ಸೇವ್ ಮಾಡಿಕೊಂಡು ಇವತ್ತು ಇನ್ವೆಸ್ಟ್ ಮಾಡ್ತೀನಿ ನಾಳೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಕೂತಿದ್ದೀರಾ ಅಲ್ವಾ? ಆದ್ರೆ ಯಾವ ವಿಡಿಯೋನ ನಂಬಬೇಕು ಅಂತ ಕಾನ್ಫಿಡೆನ್ಸ್ ಬಂದ್ರೆ ತಾನೆ. ಒಬ್ಬ ಹೇಳ್ತಾನೆ ಪೆನ್ನಿ ಸ್ಟಾಕ್ಸ್ ಅಲ್ಲಿ ದುಡ್ಡು ಹಾಕಿ ಅಂತ, ಇನ್ನೊಬ್ಬ ಹೇಳ್ತಾನೆ ಎಲ್ಲಾ ದುಡ್ಡನ್ನ ಗೋಲ್ಡ್ ಅಲ್ಲಿ ಹಾಕ್ಬಿಡಿ ಅಂತ, ಮತ್ತೊಬ್ಬ ಹೇಳ್ತಾನೆ ಜಸ್ಟ್ SIP ಮಾಡಿದ್ರೆ ಸಾಕು ಅಂತ. ಐ ನೋ ಇಟ್ಸ್ ಕನ್ಫ್ಯೂಸಿಂಗ್, ಬಟ್ ಹಿಯರ್ ಇಸ್ ದ ಪ್ರಾಬ್ಲಮ್. ಈ ಯಾವುದೇ ವಿಡಿಯೋ ನಿಮಗೆ ಅಂತ ಯೋಚನೆ ಮಾಡಿ ಹೇಳಿದ್ದಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಿಗೂ ನೀವೆಷ್ಟು ಅರ್ನ್ ಮಾಡ್ತೀರಾ, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನು, ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನು ಅಂತ ಗೊತ್ತಿಲ್ಲ. ಹಂಗಂತ ಒಬ್ಬ ಪ್ರಾಪರ್ ಫೈನಾನ್ಷಿಯಲ್ ಅಡ್ವೈಸರ್ನ ಹೈರ್ ಮಾಡಕ್ಕೆ ತುಂಬಾ ಜನದ ಹತ್ರ ದುಡ್ಡು ಕೂಡ ಇರಲ್ಲ. ರೀಸೆಂಟ್ ಆಗಿ ತುಂಬಾ ಜನ emergent.sh ನ ಯೂಸ್ ಮಾಡಿ ಅವರ ಬಿಸ್ನೆಸ್ ಆಪ್ಸ್ಗಳು ಹಾಗೆ ಕೆಲಸನ ಆಟೋಮೇಟ್ ಮಾಡೋದನ್ನ ನೋಡಿದೀನಿ. ಸೊ ನಂಗೊಂದು ಐಡಿಯಾ ಬಂತು, ನಾನ್ ಯಾಕೆ ಪರ್ಸನಲ್ ಫೈನಾನ್ಸ್ಗೆ ಒಂದು ಯೂಸ್ಫುಲ್ ಆಪ್ ನ ಬಿಲ್ಡ್ ಮಾಡಬಾರ್ದು ಅಂತ. ನಾನು emergent.sh ನ ಓಪನ್ ಮಾಡಿ ಜಸ್ಟ್ ಇಷ್ಟು ಟೈಪ್ ಮಾಡಿದೆ, ನಾನೊಂದು ಫೈನಾನ್ಷಿಯಲ್ ಪ್ಲಾನರ್ ಆಪ್ ನ ಬಿಲ್ಡ್ ಮಾಡಬೇಕು. ಅದು ಏಜ್, ಸ್ಯಾಲರಿ, ಎಕ್ಸ್ಪೆನ್ಸಸ್, ಗೋಲ್ ಹಾಗೆ ರಿಸ್ಕ್ ಅಪಟೈಟ್ ಮೇಲೆ ಕಸ್ಟಮೈಸ್ಡ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ನ ಕೊಡಬೇಕು ಅಂತ. ಜಸ್ಟ್ ವಿತ್ ಇನ್ ಮಿನಿಟ್ಸ್ ಅಲ್ಲೇ ಅದು ಎಂಟೈರ್ ಆಪ್ ನ ಬಿಲ್ಡ್ ಮಾಡ್ಬಿಡ್ತು. ಈಗ ಯಾರು ಬೇಕಾದ್ರೂ ಅವರ ನೇಮ್, ಏಜ್, ಸ್ಯಾಲರಿ, ಎಕ್ಸ್ಪೆನ್ಸಸ್ ಹಾಗೆ ಗೋಲ್ಸ್ ನ ಎಂಟರ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಆ ಆಪ್ ನೀವು ಕೊಟ್ಟಿರೋ ಎಲ್ಲಾ ಇನ್ಫಾರ್ಮೇಶನ್ ನ ಪ್ರೋಸೆಸ್ ಮಾಡಿ ನೀವೆಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಕಾರ್ಪಸ್ ಪ್ರೊಜೆಕ್ಷನ್ ಏನು, ನಿಮ್ಮ ಫೈರ್ ಟಾರ್ಗೆಟ್ಸ್ ಏನು, ನಿಮ್ಮ ಪೋರ್ಟ್ಫೋಲಿಯೋ ಅಲೋಕೇಶನ್ ಹೇಗಿರಬೇಕು, ಇದನ್ನೆಲ್ಲದನ್ನು ಕೊಟ್ಬಿಡುತ್ತೆ. ನಿಜ ಹೇಳಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ರ್ಯಾಂಡಮ್ ಅಡ್ವೈಸ್ ನ ಫಾಲೋ ಮಾಡೋದಕ್ಕಿಂತ ಇದು ತುಂಬಾ ಸೆನ್ಸಿಬಲ್ ಆಗಿದೆ. ಯಾಕಂದ್ರೆ ಪರ್ಸನಲ್ ಫೈನಾನ್ಸ್ ಯಾವತ್ತಿದ್ರು ಪರ್ಸನಲ್ ಆಗಿರ್ಬೇಕು. ಎಲ್ಲದಕ್ಕಿಂತ ಕ್ರೇಜಿ ವಿಷಯ ಏನು ಅಂದ್ರೆ, ನನಗೆ ಯಾವುದೇ ತರ ಕೋಡಿಂಗ್ ಇಲ್ಲದೆ ಎಮರ್ಜೆಂಟ್ ನ ಯೂಸ್ ಮಾಡಿ ಈ ಕಂಪ್ಲೀಟ್ ಆಪ್ ನ ಬಿಲ್ಡ್ ಮಾಡಿದ್ದೀನಿ. ನೀವು ಕೂಡ ಈ ತರ ಅಮೇಜಿಂಗ್ ಆಪ್ಸ್ ನ ಬಿಲ್ಡ್ ಮಾಡಬೇಕು ಅಂದ್ರೆ ಫೈರ್ ಅಂತ ಕಮೆಂಟ್ ಮಾಡಿ ಅಥವಾ ನನ್ನ ಬಯೋದಲ್ಲಿರೋ ಲಿಂಕ್ ನ ಚೆಕ್ ಮಾಡಿ.